ಇದು ಕೇವಲ ಸಿನಿಮಾ ಅಂದ್ರೆ ಸಾಲದು, ರೋಮಾಂಚನವೇ. ಒಂದು ಟ್ರೈಲರ್ ನೋಡಿದಾಗ್ಲೇ ಪೂರ್ಣ ಸಿನಿಮಾವನ್ನು ನೋಡಿದ ಅನುಭವ ನೀಡುವಷ್ಟು ಗಟ್ಟಿ ಪರಿಣಾಮ ಈ ಟ್ರೈಲರ್ ನೀಡಿದೆ. ಅಂತ ಕಾನೂನೇ ಬಂದದಿ. ಕುವೆಂಪು ಅವರ ಮಲೆಯಲಿ ಮಧುಮಗಳು ಕಾವ್ಯದ ಸೌಂದರ್ಯವು, ಶಿವರಾಮ ಕಾರಂತರ ಚೋಮನ ದುಡಿ ಕಥೆಯ ಜೀವಾಳವು ಇಲ್ಲಿ ಹೊಸ ಉಸಿರಿನೊಂದಿಗೆ ಮುಗಿಲೆತ್ತರವಾಗಿ ನಿಂತಿದೆ. ಇದು ಒಂದು ಸಿನಿಮಾ ಮಾತ್ರವಲ್ಲ, ಅಜ್ಞಾನದ ಮನಸ್ಥಿತಿಯನ್ನು ತಿದ್ದಿತಿಡೋ ಅಮ್ಮನಂತೆ ಇರುವ ಕಥೆ. ಈ ಜಗತ್ತಾಗ ಕಿರ್ಚದೇ ಇರೋ ಹೆಂಗಸರು ಕಚ್ಚದೇ ಇರೋ ಗಂಡಸರು ಯಾರು ಹೇಳಿ ನೋಡೋಣ. ನಾನು ಫೇಲ್ ಆಗಿರ್ಬೋದು, ನನ್ಕ ಫೀಲ್ ಆಗೋ ತರ ಮುತ್ಕೊಡ. ಮನಸ್ಸಿನ ಆಳಕ್ಕೆ ತಟ್ಟುವ ದೃಶ್ಯಗಳು, ಸಮಾಜದ ಕಹಿ ಸತ್ಯಗಳನ್ನು ತೋರಿಸುವ ಧೈರ್ಯ ಮತ್ತು ಮನುಷ್ಯತ್ವದ ಮೌಲ್ಯಗಳನ್ನು ನೆನಪಿಸುವ ಶಕ್ತಿ ಈ ಚಿತ್ರಕ್ಕಿದೆ. ನಟನೆಯ ಪಾಳೆಯಲ್ಲಿ ಹೇಳಬೇಕಾದರೆ ಇದು ಅಭಿನಯದ ಹಬ್ಬವೇ. ದುನಿಯಾ ವಿಜಯ್, ರಚಿತಾ ರಾಮ್, ರಾಜ್ಬಿ ಶೆಟ್ಟಿ, ರಿತನ್ಯಾ ವಿಜಯ್, ಶಿಶಿರ್, ರಾಕೇಶ್ ಅಡಿಗ, ಮಿತ್ರ, ಜಹಾಂಗೀರ್ ಪ್ರತಿಯೊಬ್ಬರೂ ತಮ್ಮ ಪಾತ್ರಗಳಲ್ಲಿ ಜೀವಂತವಾಗಿ ಬದುಕಿದ್ದಾರೆ. ಯಾವ ಪಾತ್ರವೂ ಅತಿರೇಕವಾಗಿಲ್ಲ, ಯಾವ ಅಭಿನಯವೂ ಕೃತಕವಾಗಿ ಕಾಣುವುದಿಲ್ಲ. ಎಲ್ಲವೂ ನಿಜ ಜೀವನದ ಪ್ರತಿಬಿಂಬದಂತಿದೆ. ಬಿದ್ದಿರೋ ಕಪ್ಪು ಚುಕ್ಕೆ ನಾನು ನೀರಾಗಲ್ಲ, ರಕ್ತದಾಗೆ ತೊಳ್ಕೊಂಡಿರೋದು. ಹೆಣ್ಮಕ್ಳ ಬಳೆ ಕುಂಕುಮ ಅವಳು ಮಣ್ಣು ಹೋಗೋ ಗಂಟೆ ಶಾಶ್ವತವಾಗಿರ್ಬೇಕು. ವಿಶೇಷವಾಗಿ ಹೇಳಲೇಬೇಕಾದುದು ಉಮಾಶ್ರೀಯವರ ನಟನೆ. ಅದ್ಭುತ, ಅತ್ಯದ್ಭುತ. ಪದಗಳು ಸಾಲದಷ್ಟು ಶಕ್ತಿಶಾಲಿ ಅಭಿನಯ. 20 ವರ್ಷಗಳ ಬೆಂಕಿ ಆರಬೇಕು ಅಂದ್ರೆ ರಕ್ತದ ಕೋಡಿ ಹರಿಲೇಬೇಕು. ಪರದೆಯ ಮೇಲೆ ಅವರು ಕಾಣಿಸಿಕೊಂಡ ಕ್ಷಣಗಳಲ್ಲಿ ರೋಮಾಂಚನ. ಕೈಗಳು ತಾನಾಗಿಯೇ ಚಪ್ಪಾಳೆ ತಟ್ಟಬೇಕೆನಿಸುತ್ತದೆ. ಕ್ರಾಂತಿ, ಹೋರಾಟ. ಈ ಚಿತ್ರವನ್ನು ಒಮ್ಮೆ ನೋಡಬೇಕು ಅನ್ನೋದಿಲ್ಲ, ಪ್ರತಿಯೊಬ್ಬರೂ ನೋಡಲೇಬೇಕಾದ ಸಿನಿಮಾ ಅನ್ನಿಸುತ್ತದೆ. ನಾನಂತೂ ಈಗಿನಿಂದಲೇ ಚಿತ್ರದ ಬಿಡುಗಡೆಗಾಗಿ ಕಾತರದಿಂದ ಕಾಯ್ತಾ ಇದ್ದೀನಿ. ನೀವು AR ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ.